ಎಷ್ಟು ಬೇಗನೆ ಮಾಡ್ಕೊಳ್ಬಹುದು. ಟೀ ಕಾಫಿ ಆಗುವಷ್ಟರಲ್ಲಿ ಈ ಮಂಡಕ್ಕಿ ಅಥವಾ ಚುರುಮುರಿ ಗೋಳಿ ಬಜೆ ರೆಡಿ ಆಗೋಗುತ್ತೆ. ತುಂಬಾ ಸೂಪರ್ ಆಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿ ರೆಡಿ ಆಗಿದೆ ಅಂತ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ಸೂಪರ್ ಆದ ಒಂದು ಮಂಡಕ್ಕಿಯಿಂದ ಗೋಳಿ ಬಜೆಯನ್ನು ಮಾಡ್ಕೊಳ್ಳೋಣ. ಒಂದು ಆಲೂಗಡ್ಡೆ, 1 ಕಪ್ ಮಂಡಕ್ಕಿ ಇದ್ರೆ ಸೂಪರ್ ಆದ ಗೋಳಿ ಬಜೆ ರೆಡಿ ಆಗುತ್ತೆ. ನಾನು ಈ ಕಪ್ಪಲ್ಲಿ 1 ಕಪ್ ಅಷ್ಟು ಮಂಡಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಯಾವ ಮಂಡಕ್ಕಿ ಆದರೂ ಆಗುತ್ತೆ. ಪೂಜೆಗೆಲ್ಲ ತಂದಿದ್ದು ಉಳಿದಿರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ಒಂದು 2 ನಿಮಿಷ ನೀರು ಹಾಕಿ ನೆನೆಸ್ಕೊಳ್ಳೋಣ. ಆಮೇಲೆ ಮೊಸರು ಹಾಕಿ ರುಬ್ಕೊಳ್ಳುವಂಥದ್ದು. ಚೆನ್ನಾಗಿ ನೆನೆಯಲಿ. ಒಂದು 2 ನಿಮಿಷಕ್ಕೆಲ್ಲ ನೆಂದೋಗುತ್ತೆ. ಬೇಗನೆ ಮಾಡ್ಕೊಳ್ಬಹುದು. ಇದು ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೆನೆಯಕ್ಕಿಟ್ಟು 2 ನಿಮಿಷ ಆಗಿದೆ. ಇವಾಗ ಹಿಂಡಿ ಒಂದು ಮಿಕ್ಸಿ ಜಾರ್ ಒಳಗೆ ಸೇರಿಸ್ಕೊಳ್ಳೋಣ. ನೆನೆಸ್ಕೊಂಡಾಗೆಲ್ಲ ಮಾಡಿಕೊಳ್ಳುವಂಥ ಒಂದು ಗೋಳಿ ಬಜೆ ಆಗಿರುತ್ತೆ. ನೀರನ್ನ ಚೆನ್ನಾಗಿ ಹಿಂಡಿ ಸೇರಿಸ್ಕೊಳ್ಬೇಕು. ಇದನ್ನು ಜಾಸ್ತಿ ಹೊತ್ತು ನೆನಿಬೇಕು ಎಂತ ಸಹ ಇಲ್ಲ. ಒಂದು 10 ನಿಮಿಷ ರುಬ್ಬಿ ಸ್ವಲ್ಪ ಸೋಡಾ ಪುಡಿ ಹಾಕಿ ಇಟ್ಕೊಂಡ್ರೆ ಆಯಿತು. ಅಷ್ಟೊತ್ತಿಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಳ್ಳುವಷ್ಟರಲ್ಲಿ ನಮ್ಮ ಗೋಳಿ ಬಜೆಗೆ ಹಿಟ್ಟು ರೆಡಿ ಆಗೋಗುತ್ತೆ. ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಚಮಚದಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ರುಬ್ಬಿದ ಪೇಸ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ತೆಳ್ಳಗಾಯ್ತು ಅಂತ ಹೇಳಿದ್ರೆ ಇನ್ನೊಂದು 2 ಚಮಚದಷ್ಟು ಮೈದಾ ಹಾಕೊಳ್ಬಹುದು. ಮೈದಾ ಬೇಡ ಅಂತ ಹೇಳೋರು ಗೋಧಿ ಹಿಟ್ಟು ಹಾಕೊಳ್ಬಹುದು, ಇಲ್ಲ ಜೋಳದ ಹಿಟ್ಟಾದ್ರೂ ಹಾಕಿ ಮಾಡ್ಕೊಳ್ಬಹುದು. ಒಂದು 2 ಚಮಚದಷ್ಟು ಮೈದಾ ಸೇರಿಸ್ಕೊಳ್ತೀನಿ ನಾನು. ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಬೇಕು. ತೀರಾ ಗಟ್ಟಿ ಮಾಡ್ಕೊಳ್ಬಾರ್ದು. ಚೆನ್ನಾಗಿ ಕಲಸಿ ಆದ ಮೇಲೆ ಅಡಿಗೆ ಸೋಡಾನ ಒಂದು 1/4 ಚಮಚದಷ್ಟು ಸೇರಿಸ್ಕೊಳ್ಬೇಕು. 1/4 ಚಮಚದಷ್ಟು ಅಡಿಗೆ ಸೋಡಾನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಸಿ ಒಂದು 5 ನಿಮಿಷ ಇಡೋಣ. ಆಮೇಲೆ ಈರುಳ್ಳಿ ಎಲ್ಲ ಸೇರಿಸ್ಕೊಂಡ್ರೆ ಆಯಿತು. ಕೊನೆಯಾಗಿ ಉಪ್ಪು ಸೇರಿಸ್ಕೊಳ್ಳೋಣ. ಈಗಲೇ ಏನು ಉಪ್ಪು ಸೇರಿಸ್ಕೊಳ್ಳೋದು ಬೇಕಾಗಿಲ್ಲ. ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಚುರುಮುರಿ ಇದ್ದರೆ ನಿಮ್ಮ ಮನೆಯಲ್ಲಿ ಪೂಜೆಗೆಲ್ಲ ಮಾಮೂಲಿ ತಂದಿರ್ತೀವಲ್ಲ, ಮೆತ್ತಗಾದರೆ ಹಾಗೆ ತಿನ್ನೋದಕ್ಕೆ ಆಗಲ್ಲ. ಈ ಥರದ ತಿಂಡಿಗಳನ್ನೆಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ವಡೆ ಎಲ್ಲ ಮಾಡಿಕೊಂಡ್ರೆ ತುಂಬ ಸೂಪರ್ ಆಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಅಲ್ವಾ, ಎಣ್ಣೆಯಲ್ಲಿ ಫ್ರೈ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿನ್ನುವಂಥ ಒಂದು ತಿಂಡಿ ಆಗಿರುತ್ತೆ. 5 ನಿಮಿಷ ಮುಚ್ಚಿಡೋಣ. ಗೋಳಿ ಬಜೆಗೆ ಹಿಟ್ಟು ಕಲಸಿಟ್ಟು 5 ನಿಮಿಷ ಆಗಿದೆ. ಇವಾಗ ಉಪ್ಪು ಎಲ್ಲ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುರಿದ ಶುಂಠಿ ಹಾಕ್ಕೊಳ್ತೀನಿ. 1/2 ಚಮಚದಷ್ಟು ಜೀರಿಗೆ, 1.5 ಚಮಚದಷ್ಟು ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಕರಿಬೇವು ಸೊಪ್ಪು, ಸಣ್ಣದಾಗಿ ಹೆಚ್ಚಿದ ಒಂದು 4 ಹಸಿಮೆಣಸಿನಕಾಯಿ. ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಹದದಲ್ಲಿ ಕಲಸಿರಬೇಕು. ಗಟ್ಟಿಯಾಗಿರಬಾರ್ದು, ತೆಳ್ಳಗೆನೆ ಕಲಸ್ಕೊಂಡಿರ್ಬೇಕು. ಎಣ್ಣೆ ಬಿಸಿಯಾಗಿದೆ.
ಗೋಳಿ ಬಜೆ ಹಾಕ್ಕೊಳ್ಳೋಣ ಈಗ. ಹೊಂಬಣ್ಣ ಬರುವ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಸೂಪರ್ ಆದ ಗೋಳಿ ಬಜೆ. ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕಾಗುತ್ತೆ. ತಗೊಳ್ಳೋಣ ಈಗ. ತುಂಬಾ ಬೇಗನೆ ಮಾಡ್ಕೊಳ್ಳುವಂತ ಒಂದು ಗೋಳಿ ಬಜೆ ಇದು. ಮಂಡಕ್ಕಿಯಿಂದ ಮಾಡಿದ್ದು ಅಂತ ಅನ್ಸದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು. ಯಾರು ಕೂಡ ಊಹಿಸಿರಲ್ಲ ಮಂಡಕ್ಕಿಯಿಂದ ಎಷ್ಟು ಸೂಪರ್ ಆದ ಗೋಳಿ ಬಜೆ ರೆಡಿ ಆಗುತ್ತಾ ಅಂತ. ಅಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ಬೋದು. ತಿಂತಾ ಇದ್ರೆ ಗೊತ್ತೇ ಆಗಲ್ಲ, ಖಾಲಿ ಆಗೋಗುತ್ತೆ. ಎಷ್ಟು ಬೇಗನೆ ಮಾಡ್ಕೊಳ್ಬೋದು. ಟೀ ಕಾಫಿ ಆಗೋಷ್ಟರಲ್ಲಿ ಈ ಮಂಡಕ್ಕಿ ಅಥವಾ ಚುರುಮುರಿ ಗೋಳಿ ಬಜೆ ರೆಡಿ ಆಗೋಗುತ್ತೆ. ತುಂಬ ಸೂಪರ್ ಆಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ಅಂತ. 1 ಕಪ್ ಮಂಡಕ್ಕಿ, 1 ಆಲೂಗಡ್ಡೆ ಇದ್ರೆ ಸೂಪರ್ ಆದ ಅದ್ಭುತವಾದ ಗೋಳಿ ಬಜೆ ರೆಡಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದೆ ಹೊಸ ರುಚಿಯ ಅದ್ಭುತವಾದ ಅಡಿಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.